ಬಹಳ ಪ್ರಮುಖವಾಗಿ ಇವತ್ತು ಈ ದೇಶದಲ್ಲಿ ದೊಡ್ಡ ಸಂಚಲನ ಮೂಡಿದೆ. ಇವತ್ತಿಲ್ಲಿ ಅಕ್ಕಿಯ ವಿಡಿಯೋ ಮತ್ತೆ ಪೆನ್ ಡ್ರೈವ್ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ, ಯಾವ ಹೆಣ್ಣುಮಕ್ಳು ಇದ್ರು ಅಂತ ಹೇಳಿ, ಆ ಹೆಣ್ಣು ಮಕ್ಕಳಿಂದ ವಸೂಲಿ ಆಗ್ತಿದೆ ಅಂತ ಹೇಳಿ ಇವತ್ತು ಸುದ್ದಿ ಬರ್ತಾ ಇದೆ ಇಲ್ಲಿ. ನಮ್ಗೆ ಇನ್ನೂ ಗೊತ್ತಿಲ್ಲ ಇನ್ನು ಯಾವ ವಿಡಿಯೋ ಇದೆ, ಯಾವ ಹೆಣ್ಮಕ್ಳು ಬಲಿ ಆಗ್ತಾ ಇದಾರೆ ಅಲ್ಲಿ. ನಾನು ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊತೀನಿ ಅಂತಂದ್ರೆ, ಯಾವುದೇ ಹೋರಾಟ ಬಂದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ, ನಮ್ಮ ವಕೀಲ ಸಮೂಹ, ನಿಮ್ಮ ಸಂತಪ್ತ ಮಹಿಳೆಯರ ಪರವಾಗಿರ್ತದಲ್ಲಿ ನೀವು ಯಾವುದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಯಾವುದೇ ಬ್ಲಾಕ್ ಮೇಲ್ ಗಿರಾಕಿಗಳು ಫೋನ್ ಮಾಡಿದ್ರು ಕೂಡ, ಯಾವುದೇ ಬೆದರಿಕೆ ಬಂದ್ರು ಕೂಡ ನೀವಲ್ಲಿ ನೇರವಾಗಿ ನಮಗೆ ತಿಳಿಸಿ, ಇಲ್ಲ ಅಂದ್ರೆ ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ತಮಗೆ ಬರುವಂತ ಫೋನ್ಗಳನ್ನ ತಿಳಿಸಿ ನೀವಲ್ಲಿ ಯಾವುದೇ ರೀತಿ ಹಣಕಾಸು ಕಳ್ಕೊಳ್ಳುವಂತದಾಗ್ಲಿ, ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಳ್ಳುವಂತದಾಗ್ಲಿ ಯಾವುದನ್ನು ಕೂಡ ಮಾಡ್ಕೋಬಾರ್ದು ಅಂತ ಹೇಳಿ ರಾಜ್ಯದ ಜನತೆಗೆ ಮತ್ತೆ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀನಿ. ಈಗ ಹಾಸನದಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವರಿಗೆಲ್ಲ ಫೋನ್ ಹೋಗಿ ಅಲ್ಲಿ ಸಕಲೇಶ್ಪುರ ಆನ್ಮಾಡ್ ಅಂತ ಕೆಲವು ಹಳ್ಳಿಯಿಂದ ಫೋನ್ ಬಂದಿತ್ತು ನಮಗೆ. ಅಲ್ಲಿ ಕೆಲವು ಹೆಣ್ಮಕ್ಳಿಗೆ ಫೋನ್ ಹೋಗ್ತಾ ಇದೆ ಅಂತೆ. ಪೊಲೀಸರಲ್ಲ, ಈ ಪೆನ್ ಡ್ರೈವ್ ಇದೆ ಅಂತಲ್ಲ, ಯಾರು ಪೆನ್ ಡ್ರೈವ್ ಸಿಕ್ಕೇತಲ್ಲ ಎಲ್ಲರಿಗೂ ಪೆನ್ ಹಂಚಿದೆ ಅಂತ ತಗೊಂಡಂತಲ್ಲ, ಅವ್ರುಗಳಿಂದ ಇದು ಕಾಲ್ ಮಾಡೋದು, ವಾಟ್ಸ್ಆಪ್ ಕಾಲ್ ಮಾಡೋದಲ್ಲಿ ನಿಮ್ದು ವಿಡಿಯೋ ನಮ್ಮ ಹತ್ರ ಇದೆ, ನಿಮ್ದು ವಿಡಿಯೋ ನಮ್ಮ ಹತ್ರ ಇದೆ ಅಲ್ಲಿ. ಅದರಿಂದ ಸರ್ ಹೆಸರನ್ನ ಒಬ್ಬರಿಬ್ಬರ ಏನೋ ಹೇಳ್ಬೋದು ನಾವಲ್ಲಿ. ಈಗ ಪೆನ್ ಡ್ರೈವ್ ಒಂದು ಏನ್ ಮಾಡಿದ್ರೆ ಪೆನ್ ಡ್ರೈವ್ ಹಂಚ್ಕೊಂಡ್ ಬಂದ್ಬಿಟ್ರೆ ಎಲ್ಲ ಕಡೆಯಲ್ಲಿ ಯಾರು ಮಾಡ್ತಾರೆ ಗೊತ್ತಿಲ್ಲ. ಈಗ ನನ್ಗೇನಂತ ಗೊತ್ತಾ, ಅವ್ರ ರಕ್ಷಣೆ ಆಗ್ಬೇಕಂತ ಈಗ ಅಲ್ಲಿ ಹೆಣ್ಮಕ್ಳ ರಕ್ಷಣೆ ಆಗ್ಬೇಕಲ್ಲಿ. ಈಗ ಕೆಲವರು ಸಕಲೇಶ್ಪುರದಲ್ಲಿ ಇಲ್ಲ SIT ಅವರಲ್ಲ, ಪಬ್ಲಿಕ್ ಕಸ್ಗೆ ಇವ್ರು ಪೆನ್ ಕೊಡ್ಕೊಂಡ್ಬಂದ್ಬಿಟ್ಟವ್ರಲ್ಲ. ಇಲ್ಲಿ ಪೆನ್ ಡ್ರೈವ್ ಯಾರ ಇದೆ ಅವ್ರಿಗೂ ಬ್ಲಾಕ್ ಮೇಲ್ ಅವ್ರಿಗೆ, ಅಂದ್ರೆ ಈಗ ಯಾವ್ದೋ ವ್ಯಕ್ತಿ ಪರಿಚಯ ಇರ್ತಾರಲ್ಲಿ, ಆ ವ್ಯಕ್ತಿ ಗುರ್ತಿಡ್ಬಿಟ್ರಲ್ಲಿ, ಆ ವ್ಯಕ್ತಿ ಫೋನ್ ಮಾಡೋದು ಇವರು ವಾಟ್ಸ್ಆಪ್ ಕಾಲಲ್ಲಿ. ಕಾರ್ತಿಕ್ ಅಂತ ನಾವು ಹೇಳ್ತಿದೀವಲ್ಲ, ಯಾರು ಕಾರ್ತಿಕ್ ಫೋನ್ ಮಾಡ್ತಾ ಇಲ್ಲ. ಕಾರ್ತಿಕ್ ಪೆನ್ ಡ್ರೈವ್ ಯಾರು ಹಂಚಿದ್ರು ಎಲ್ಲಾರು ಡಿಸ್ಟ್ರಿಬ್ಯೂಷನ್ ಆಯ್ತಲ್ಲ, ಅದು ಸಾವಿರ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಆಗಿರೋ ಪೆನ್ ಡ್ರೈವ್ ತಗೊಂಡ್ರು ಅಂತ ಕಿಡಿಗಳಿಗಳು ಅವ್ರ ಸ್ವಂತ ಮಹಿಳೆಗೆ ಫೋನ್ ಮಾಡಿ ಬೆದರಿಕೆ ಆಗ್ತಾವ್ರೆ. ಯಾರು ಸರ್ ಪೆನ್ ಡ್ರೈವ್ ತಗೊಂಡ್ರ ಕಾಂಗ್ರೆಸ್ ಅಂತ ಹೇಳಕ, ಜೆಡಿಎಸ್ ಅಂತ ಹೇಳಕ, ಬಿಜೆಪಿ ಅಂತ ಹೇಳ ಸರ್ ನಮ್ಮಲ್ಲಿ ಪೆನ್ ಡ್ರೈವ್ ತಂದ್ರು ಇವರು ಕಾಂಗ್ರೆಸ್ ಮಾತಾಡ್ತಾರ. ಒಂದ್ ನಿಮಿಷ ಪೆನ್ ಡ್ರೈವ್ ಬಿಡಿಯೋ ಕಾಂಗ್ರೆಸ್ ಮಾತಾಡ್ತಾರ, ಜೆಡಿಎಸ್ ನೋಡ್ತಾರ, ಬಿಜೆಪಿ ನೋಡ್ತಾರ, ಯಾರು ನೋಡ್ತಾರ ಅವ್ರು ಫೋನ್ ಮಾಡ್ತಾ ಇರ್ಬೋದು ಅಲ್ಲಿ. ಪೆನ್ ಡ್ರೈವ್ ಸಿಕ್ಕಿದೆಯಲ್ಲ ಸರ್ ಈಗ ಕೆಲವ್ರಿಗೆ, ಅವ್ರುಗಳು ಏನ್ ಮಾಡ್ತಾರೆ, ಈ ಹೆಂಗಸುಗಳಿಗೆ ಫೋನ್ ಮಾಡೋದು, ಈ ಗೊತ್ತಿರ್ತದಲ್ಲ ಹೆಂಗಸುಗಳು, ಅದು ಮಾಡ್ತಾ ಇದಾರೆ. ಅದು ನಾನು ರಾಜ್ಯದ ಜನತೆ ಮನವಿ ಅಂತಂದ್ರೆ, ಇಂಥವ್ರಿಗೆ ಯಾವುದೇ ಕಾರಣಕ್ಕೆ ನೀವು ತಲೆಗೆಡಿಸ್ಕೋಬೇಡಿ. ನೀವಲ್ಲಿ ನಿಮ್ಮ ಪರ ಅತಿ ಶೀಘ್ರದಲ್ಲಿ ತನಿಖಾ ತಂಡ ಇದು ಮುಂದುವರಿಬೇಕು ಬೇಡವಂತ ಕೋರ್ಟ್ ತೀರ್ಮಾನ ಮಾಡಿದ್ರೆ ಕೋರ್ಟ್ಗೆ ಬೇಕಾದಂತ ಸೂಕ್ತ ದಾಖಲಾತಿಗಳನ್ನ ಕೊಡ್ತಾ ಇದ್ದೀವಿ ನಾವಲ್ಲಿ. ಹಾಗಾಗಿ ನಾವು ಕೂಡ ಕೇಳಿದ್ವಿ, ಆಲ್ರೆಡಿ ಸಕಲೇಶ್ಪುರ 2 ಕಂಪ್ಲೇಂಟ್ ಆಗಿದೆ, ಸಕಲೇಶ್ಪುರ ನಗರ ಠಾಣೆಯಲ್ಲಿ 2 ಕಂಪ್ಲೇಂಟ್ ಆಗಿದೆ. ಅಲ್ಲಿ ಆನ್ಬಾರ್ಡ್ ಅವರು ಸಂತೋಷ ಫೋನ್ ಮಾಡಿದ್ರು, ನಾವೇ ಅವರಿಗೆ ಫೋನ್ ನಂಬರ್ ಕೊಟ್ಟು ಅಲ್ಲಿ ಎಸ್ಪಿಗೆ ಫೋನ್ ಮಾಡಿ ಹೇಳಿದೀವಿ ಅಲ್ಲಿ. ಆಮೇಲೆ ಅಲ್ಲಿ ಪ್ರಗತಿಪರ ಚಿಂತಕರು, ಹಾಸನದಲ್ಲಿ ಪ್ರಗತಿಪರ ಚಿಂತಕರು ಮತ್ತೆ ಕೆಲವು ಮಾಜಿ ಸಚಿವರು ಶಾಸಕರೆಲ್ಲ ಹೋಗಿ ಎಸ್ಪಿಗೆ ಮನವಿ ಮಾಡಿದ್ದಾರೆ. ಅಲ್ಲಿ ಈ ತರ ಎಲ್ಲ ದುರ್ಘಟನೆ ನಡೀತಾ ಇದೆ, ಅಲ್ಲಿ ದಯಮಾಡಿ ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ ಅಂತ ಹೇಳಿದಾರೆ ಅಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.